ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜು ಆರ್ವಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇಂದು ರಜತ ಮಹೋತ್ಸವವನ್ನು ಆಚರಣೆ ಮಾಡಿಕೊಳ್ತು. ಕಾರ್ಯಕ್ರಮದಲ್ಲಿ ಗೋ ಡಿಜಿಟಲ್ ಜನರಲ್ ಇನ್ಶೂರೆನ್ಸ್ ಕಂಪನಿಯ ಸಿಇಒ ಜಸ್ಲೀನ್ ಕೊಹ್ಲಿ ಸಮಾರಂಭವನ್ನು ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಇಸ್ಕಾನ್ ಸಂಸ್ಥೆಯ ಆಧ್ಯಾತ್ಮಿಕ ಗುರು ಮಾಧವ ಪ್ರಭು, ಸಂಸ್ಥೆಯ ಟ್ರಸ್ಟಿ ಕಸ್ತೂರಿ ರಂಗ, ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಂಪಿ ಶ್ಯಾಮ್ ಭಾಗಿಯಾದರು. ಇದೇ ವೇಳೆ ಮಾತನಾಡಿದ ಆರ್ವಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನಿರ್ದೇಶಕ ಪುರುಷೋತ್ತಮ್, ಹಳೆಯ ವಿದ್ಯಾರ್ಥಿಗಳ ಜೊತೆಗೆ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. 64 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಿ ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ರೂಪಿಸುವುದೇ ನಮ್ಮ ಸಂಸ್ಥೆಯ ಧ್ಯೇಯ ಅಂತ ಹೇಳಿದರು. For the Kannada film, Arario, his creativity 97%. I repeat, 97% time here she distinguished herself by receiving the best all-rounder award. He credits RVM for the entire success over a period of editor for Media Bazaar in Cine magazine and creates documentary. ಇವತ್ತು ನಾವು ಸಿಲ್ವರ್ ಜುಬ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಮ್ಮ ಮಂಗಲ ಮಂಟಪ ಆಡಿಟೋರಿಯಂನಲ್ಲಿ ಎಲ್ಲ ಅಲ್ಯೂಮ್ನಾಯಿಗೆ, ಎಲ್ಲ ಸ್ಟೂಡೆಂಟ್ಸಿಗೆ, ಪೇರೆಂಟ್ಸಿಗೆ, ಪಾಸ್ಟ್ ಟೀಚರ್ಸ್ಗೆ, ಸ್ಟಾಫ್ಗೆ ಎಲ್ಲರಿಗೂ ಕರೆದಿದ್ದೀವಿ. ಆಮೇಲೆ ಅಲ್ಯೂಮ್ನೈಸ್ ಯಾರು ಒಂದು ಅವರವ್ರ ಡೊಮೇನ್ನಲ್ಲಿ ಒಂದು ಅಚೀವ್ಮೆಂಟ್ ಸಾಧನೆಯನ್ನು ಮಾಡಿದ್ದಾರೆ ಅವ್ರಿಗೆ ಕೂಡ ರಿಕಗ್ನೈಸ್ ಮಾಡ್ತಾ ಇದ್ದೀವಿ. 13 ಅಲ್ಯೂಮ್ನೈ ಮೆಂಬರ್ಸ್ ವಿ ಆರ್ ರಿಕಗ್ನೈಸಿಂಗ್ ಟುಡೇ. ಅವರು ಕಾರ್ಪೊರೇಟ್ ಸೆಕ್ಟರ್ಲಿಂದ ಆಗಿರ್ಬೋದು, CXO ಕ್ಯಾಟಗರಿ ಆಗಿರ್ಬೋದು, ಎಂಟ್ರಪ್ರನೋರ್ ಆಗಿದ್ದಾರೆ ಸಾಕಷ್ಟು ಅಲ್ಯೂಮ್ನೈ. ಅವ್ರಿಗೆ ಕೂಡ ನಾವು ಕರೆದು ಇವತ್ತು ಒಂದು ಅವರಿಗೆ ಆನರ್ ಮಾಡಿದ್ದೀವಿ. ಅದೇ ರೀತಿ ಆರ್ಟ್ಸ್ ಆ್ಯಂಡ್ ಕಲ್ಚರ್ ಒಬ್ಬರು ಸ್ಟೂಡೆಂಟ್ ಬಂದು ಈಸ್ ನಾವು ಪ್ರೊಡ್ಯೂಸಿಂಗ್ ಎ ಕನ್ನಡ ಮೂವಿ, ಅವರಿಗೆ ಕರೆದು ಚಂದ್ರಶೇಖರ್ ಬಿರಾದರ್ ಅಂತ ಅವರಿಗೂ ಕೂಡ ನಾವು ಸನ್ಮಾನ ಮಾಡಿದ್ದೀವಿ. ಆ ಸ್ಪೋರ್ಟ್ಸ್ ಕ್ಯಾಟಗರಿ ಇರ್ಬೋದು, ಎಲ್ಲದರಲ್ಲಿ ಕರೆದು ಅವ್ರದ್ದು ಒಂದು ಒಳ್ಳೆಯದಾಗಲಿ, ಅವ್ರ ಭವಿಷ್ಯ ಇನ್ನೂ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ. ಆಮೇಲೆ 64 ಹುಡುಗರಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ, 1.5 ಲಕ್ಷ ಈಚ್, ಅಂದರೆ 95 ಲ್ಯಾಕ್ ಸ್ಕಾಲರ್ಶಿಪ್ ವಿತರಣೆ ಮಾಡಿದ್ದೀವಿ ಇವತ್ತು. ಆ್ಯಂಡ್ ಟು ಹೆಲ್ಪ್ ದೋಸ್ ಸ್ಟೂಡೆಂಟ್ಸ್. For the Kannada film, Arario. ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜು ಸಂಸ್ಥೆ ಆರ್ವಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇವತ್ತು ರಜತ ಮಹೋತ್ಸವವನ್ನು ಆಚರಣೆ ಮಾಡಿಕೊಳ್ತು. ಇದರಲ್ಲಿ ಗೋ ಡಿಜಿಟಲ್ ಜನರಲ್ ಇನ್ಶೂರೆನ್ಸ್ ಕಂಪನಿಯ ಸಿಇಒ ಜಸ್ಲೀನ್ ಕೊಹ್ಲಿ ಸಮಾರಂಭವನ್ನು ಉದ್ಘಾಟನೆ ಮಾಡಿದರು. ಇನ್ನು ವಿದ್ಯಾರ್ಥಿಗಳಿಗೂ ಅವರು ಕಿವಿ ಮಾತನ್ನು ಹೇಳಿದರು. ಜೊತೆಗೆ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವಂತಹ ಕಾರ್ಯವೂ ಇಂದು ನಡೆಯಿತು. 64 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಟ್ಟಿದ್ದು ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಅಂತಾನು ತಿಳಿಸಿದ್ರು. ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ರೂಪಿಸುವುದೇ ನಮ್ಮ ಸಂಸ್ಥೆಯ ಧ್ಯೇಯ ಅಂತ ಹೇಳಿದ್ದಾರೆ. Congratulations, Bhavish Chirag.